ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗ ಕಬ್ಬಿನ ಸಲುವಾಗಿ ಅದರಲ್ಲೂ ಗುರ್ಲಾಪುರದಲ್ಲಿ ನಡೆಯುತ್ತಿರುವಂಥ ಹೋರಾಟ ನಿರಂತರವಾಗಿ ಬೆಳೀತಾ ಇದೆ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂಥ ಅನೇಕ ರೈತರು, ರೈತ ನಾಯಕರು ಕೂಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗೆ 3,500 ಫಿಕ್ಸ್ ಮಾಡಿರಿ ಈ ಥರ ಅಂತೇಳಿ. ಇದು ಬೆಳಗಾವಿ ಜಿಲ್ಲೆಗೆ ಎಷ್ಟೋ ಸೀಮಿತ ಆಗಿ ಉಳಿದಿಲ್ಲ, ಇಡೀ ಕರ್ನಾಟಕ ತುಂಬ ವ್ಯಾಪಿಸ್ತಾ ಇದೆ. ಮತ್ತು ಎಲ್ಲರೂ ಬೇಡಿಕೆ ಒಂದು 3,500 ಮಾಡಿರಿ ಅಂತೇಳಿ. ಯಾಕಂದರೆ ಈಗ ನಿಮ್ಗೆ ಹಲವು ಸಲ ಚರ್ಚೆ ಮಾಡಿ ಹೇಳಿದ್ದೇನೆ, 3,500 ಕೇಳೋದು ಕಡಿಮೆನೇ. ಇನ್ನು ಮಹಾರಾಷ್ಟ್ರದಲ್ಲಿ 3,700 ಕೊಡ್ತಾರೆ, 4,000 ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಅಲ್ಲಿ ಖರ್ಚು ಬರ್ತದೆ ಅದಕ್ಕೆ 1 ಟನ್ನಿಗೆ. ಅದರ ದಿಶೆಯಲ್ಲೇ ಈಗಾಗಲೇ ಹಲವು ಸಲ ಹೇಳಿದ್ವಿ ಮಾತನ್ನು. 4,500 ತನಕ ಖರ್ಚು ಬರ್ತದೆ ಅಂತೇಳಿ ಆ ಫೀಲ್ಡ್ದಲ್ಲಿದ್ದಂಥ ಸೌದಿಯವರು ಹೇಳಿದ್ದು. ಜೊತೆಗೆ ರೈತರಿಗೆ ಅದನ್ನು ಪ್ರಶ್ನೆ ಮಾಡಿದಾಗ, ರೈತ ನಾಯಕರಿಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೂ ಸರಿ ಅನಿಸಿದಂಥ ಪ್ರಶ್ನೆ ಅಂತ. 4,500 ರೂಪಾಯಿ 1 ಟನ್ನಿಗೆ ಖರ್ಚು ಬಂದಾಗ ನಾವು ಅದನ್ನು 2,500 3,000 ತೊಗೊಂಡ್ರೆ ಅದು ಲಾಭ ಹೆಂಗೆ ಆಗ್ತದೆ ಅನ್ನುವಂಥ ಮೂಲಭೂತ ಪ್ರಶ್ನೆ ಇದೆ. ಇದನ್ನ ಇವತ್ತು ನಮ್ಮ ರೈತರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿತ್ತು. ನೀವು 3,500 ತೊಗೊಂಡ್ರು, ಅವ್ರು ಕೊಡ್ತಾ ಇಲ್ಲ ಆ ಮಾತು ಬೇರೆ. ಮಾಲೀಕರೆಲ್ಲ ಒಂದವ್ರು, ಬಂಡವಾಳಶಾಹಿ ಏನ್ರಿ, ವ್ಯಾಪಾರಿ ವರ್ಗ ಏನ್ರಿ, ಮತ್ತೇನು ಅನ್ರಿ, ಅವ್ರಿಗೆ ಸಾಕಷ್ಟು ತಿಕ್ಕಾಟಿರ್ತದೆ ಅಧಿಕಾರ ಸಲುವಾಗಿ ಮತ್ತೆ ಸಲುವಾಗಿ. ಆದರೆ ಯಾವಾಗ ಅವ್ರ ಉದ್ಯೋಗದ ಬರ್ತದೋ ಪ್ರಶ್ನೆ, ತಮ್ಮ ಲಾಭದ ಪ್ರಶ್ನೆ ಬರ್ತದೆ, ನಾವೆಲ್ಲ ಒಂದಾಗಿಬಿಡ್ತಾರೆ. ಅವ್ರು ರಾಜ್ಯದ ತುಂಬ ಯಾರೂ 3,500 ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ನಮ್ಮ ಲಾಸ್ ಅದ್ರಿ ಸಾಕಷ್ಟು ಚರ್ಚೆ ಮಾಡಿದ್ವಿ. ಆ ದಿಶೆಯಲ್ಲಿ ನಾವು ಪ್ರಶ್ನೆ ಮಾಡಿದಾಗ, ಅದರಲ್ಲೂ ನಮ್ಮ ರಿಪೋರ್ಟ್ ಅವ್ರು ಪ್ರಶ್ನೆ ಮಾಡಿದಾಗ ಅಲ್ಲಿ ರೈತರು ಇಲ್ಲ ರೀ, ಈ ಒಂದು ರಾಜಕಾರಣಿಗಳು ಮಾಡಬೇಕಾಗೈತಿ ಅಂತ ನಮ್ಮ ಮಾತಾಡಿದರು. ಅದಕ್ಕೆ ನಾವು ಪ್ರಶ್ನೆ ಮಾಡಿದವರಿಗೆ ಎಲ್ಲಿವರೆಗೆ ಮಾಡೋರಪ್ಪ ನೀವು ಅಂತೇಳಿ ಒಂದು ಲಿಮಿಟೇಷನ್ ಇರ್ತದೆ. ಪಾಪ ಅವರು ಅಲ್ಲಿ ಯಾರು ಒಂದು ರೈತರು ಒಂದಿಷ್ಟು ಇದ್ದರಲ್ಲಿ ಅನುಕೂಲ ಇದ್ದವರು 10,000 5,000 15,000 20,000 ಕೂಡಿಸಿ ಕೊಡ್ತಾ ಇರ್ತಾರೆ ಮೂಮೆಂಟಿಗೆ. ಆದರೆ ಇದು ಎಲ್ಲಿವರೆಗೆ ಮುಂದುವರಿದ ಒಟ್ಟಲ್ಲಿ ಅವ್ರು ಕೊಡದೇ ಇದ್ದರೆ ನಮ್ಮ ಕಾರ್ಖಾನೆ ಮಾಲೀಕರು ಅಥವಾ ಸಂಘಟನೆಗಳ ಮಾಲೀಕರು, ಮ್ಯಾನೇಜ್ಮೆಂಟ್ ಮಾಲೀಕರು ಕೊಡಲಿಲ್ಲ ಅಂದ್ರೆ ನೀವೇನು ಮಾಡೋರಪ್ಪ ಅಂತ ಕೇಳಿದಕ್ಕೆ ಪಾಪ ಅವ್ರಿಗೂ ಸಹಿತ ಏನು ಉತ್ತರ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಲಿಕ್ಕಂತ. ಅವ್ರಿಗೂ ಭಯ ಅದ, ಕೊಡ್ತಾರೋ ಇಲ್ಲಪ್ಪ ಇವರು, ಕಡೆಗೆ ಇದ್ದಷ್ಟು ಇರಲಿ ಬಿಡೋ ಅನ್ನೋಂಥ ಕೆಲವೊಂದು ರೈತರು ಇರ್ಬೋದೇನೋ ಇಲ್ಲಂತಲ್ಲ. ಆಯ್ತಾಗ 600 ಕೊಡ್ತಿದ್ರು, ಈಗ 3,000 ಬಂದತ್ತಿದೆ ಅಂತ ತಮ್ಮನ್ನು ಬೆನ್ನು ಚಪ್ಪರಿಸ್ಕೊಳ್ಳೋಂಥ ರೈತರು ಅಲ್ಲಿ ನೋಡಿದಾಗ ಈ ಖರ್ಚಿನ ಬಗ್ಗೆ ವಿಚಾರ ಮಾಡಿದಾರೆ ಇಲ್ಲ ನಮ್ಮ ರೈತರು ಅಂತ. ಭೂಮಿಯ ಸಾಗುವಳಿ ಆಗ್ತದೆ, ಪ್ರತಿ ವರ್ಷ ಸರಿಯಾಗಿ ಅಂತ ನಾವು ಭೂಮಿ ಸವಕಳಿ ಆಗ್ತದೆ, ಅದ್ರ ಮಣ್ಣಿನ ಕಸು ಕಡಿಮೆ ಆಗ್ತದೆ. 3 ವರ್ಷಕ್ಕೆ ಒಂದನ್ನು ಕಬ್ಬು ನೀವು ಚೇಂಜ್ ಮಾಡಬೇಕು, 1 ವರ್ಷ ಪೂರ್ತಿಯಾಗಿ ಬಿಸಿಲಿಗೆ ಒಗಿಲೇಬೇಕು. ಇವೆಲ್ಲ ಅವ್ರಿಗೂ ಗೊತ್ತದ ರೈತರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ 1 ಟನ್ನಿಗೆ ಇಷ್ಟು ಖರ್ಚು ಬರ್ತದೆ ಅಂತೇಳಿ ಮೋಸ್ಟ್ಲಿ ಲೆಕ್ಕ ಹಾಕಿದ್ರೆ ಗೊತ್ತಿಲ್ಲ. ಈಗ ಲೆಕ್ಕ ಹಾಕಿಲ್ಲ ಅವರು. ಯಾಕಂದರೆ ಇಲ್ಲೇ ವಿಶೇಷವಾಗಿ ನಾವು ಏನು ವಿಜ್ಞಾನಿಗಳು ತಿಳಿದವರು BSc MSc ಅಗ್ರಿ ಮಾಡಿದವರು ನಾವು ಕರ್ಕೊಳ್ತೀವಿ. ಅವ್ರು ಇರ್ಬೋದು ಅಲ್ಲಿ ಬುದ್ಧಿವಂತರು ಇಲ್ಲ ಅಂತಲ್ಲ. ಆದರೆ ವಾಸ್ತವವಾಗಿ ಈಗ ನೋಡಿ, ನೀವು ಒಂದು ವಿಚಾರ ಮಾಡಿರಿ, ಒಂದು ಕಬ್ಬು ಬೆಳಿಬೇಕಾದ್ರೆ 1 ವರ್ಷದಿಂದ ಬೇಕು ನಿಮ್ಗೆ. 1 ವರ್ಷ ಆರಂಭದ ಹಂತ ಹಿಡ್ಕೊಂಡು ಅಂತ್ಯದ ಹಂತವರೆಗೆ ಏನೇನು ಲೆಕ್ಕ ಬರ್ತದಪ್ಪ, ಖರ್ಚು ಬರ್ತದೆ. ಆರಂಭಕ್ಕೆ ಭೂಮಿಗಳೇ ಮಾಡ್ಕೋಬೇಕು, ಕಸ ತಗೋಬೇಕು, ರಂಟಿ ಕುಂಟಿ ಹೊಡಿಬೇಕು. 1 ಎಕರೆದ ಮಾತಾಡ್ತೀನಿ, ನಿಮಗೆ ಎಷ್ಟು ಖರ್ಚು ಬರ್ತದೆ. ಅದು ಮುಗಿದಪ್ಪ ಅಂದುಕೊಳ್ಳೆ ಆ ಭೂಮಿ ಒಳಗೆ ಹದ ಆಗಲಪ್ಪ ಚಲೋ ಬರಲ್ಲ ಅಂತೇಳಿ ಸಗಣಿ ಗೊಬ್ಬರ ಮತ್ತು ಇನ್ನುಳಿದ ಗೊಬ್ಬರ ಕೂಡಿಸಿ ಅದ್ರಾಗ ಗಿಂಜು ಕಡಿಮೆ ಅದನ್ನು ಕೂಡಿಸಿ ಹಾಕಬೇಕು. ಆಮೇಲೆ ನೀವು ಸಾರು ಬಿಟ್ಕೋಬೇಕು. ಸಾರು ಬಿಟ್ಕೊಂಡ್ಮೇಲೆ ನೀವು ಬೀಜ ಮತ್ತು ಅದೊಂದು ದೊಡ್ಡ ಕಸರತ್ತು ರೀ. ಅದನ್ನು ಹಾಕ್ಕೋಬೇಕು, ಮಾಡಬೇಕು. ಭೂಮಿ ಮೊದಲ ಗಟ್ಟಿ ಮಾಡ್ಕೊಳ್ಬೇಕು. ಹೆಚ್ಚಾಗುವಂಗೆ ಈ ಒಂದು ರಾಸಾಯನಿಕ ಏನು ಗೊಬ್ಬರಗಳದಾವ ಅದನ್ನು ತಂದು ಹಾಕುವಂಥದ್ದು ಅನೇಕ ನಾವು ನೋಡ್ತಾ ಇದ್ದೀವಿ. ಮಾಡ್ಕೊಂಡು ಆಮೇಲೆ ಏನಪ್ಪ ಅಂದರೆ ಮುಗಿದ ಮೇಲೆ ಬೀಜ ಊರಬೇಕು. ಬೀಜ ಊರಿದ ಮೇಲೆ ಮುಂದಿನ ಕೆಲಸ. ಅಲ್ಲಿವರೆಗೆ ಬೀಜ ಒಂದು ಹಂತಕ್ಕೆ ಬರೋ ತನಕ 3 ಸಲ ಅಥವಾ 4 ಸಲ ಕಸ ತೆಗಿತಾರೆ. ಅದ್ರ ಖರ್ಚು ವೆಚ್ಚ. ಆಮೇಲೆ ನೀರಂದ್ರೆ ಹಾಸ್ತಾನೆ ಇರಬೇಕು. 3 ದಿವ್ಸಕ್ಕೋ ವಾರಕ್ಕೂ. ಬಿಸಿಲು ಹಚ್ಚಾದಾಗ ಕೆಲವೊಮ್ಮೆ ಹೆಚ್ಚು ನೀರು ಬೇಕಾಗ್ತದೆ, ಕೆಲವೊಮ್ಮೆ ನೀರು ಸಿಗುವುದಿಲ್ಲ. ನೀರು ಸಿಗಲಿಕ್ಕೆ ಚೆನ್ನಾಗಿ ಬೆಳೆಯೋದಿಲ್ಲ. ಆದರೆ ಮತ್ತೆ ಗೊಬ್ಬರ ಹೋಗಿತಿರ್ಬೇಕು, ಮೇಲಿನ ರಾಸಾಯನಿಕ ಗೊಬ್ಬರವನ್ನು, ಯೂರಿಯಾವನ್ನು ಮತ್ತೊಂದನ್ನು ಹಾಕಬೇಕಾಗ್ತದೆ. ಅದ್ರ ಜೋಡಿ 3 ರಿಂದ 4 ಸಲ ಕಸ ತೆಗಿಬೇಕಾಗ್ತದೆ ರೀ. ಅದು ಮುಗಿದಪ್ಪ ಅಂತಂದ್ರೆ ಅವ್ರು ಔಷಧಿ ಹಾಕೋದಿಷ್ಟು ಮತ್ತೆ 2-3
ಮತ್ತು ಏನಪ್ಪ ಕೆಲಸಗಳು ಹಚ್ಚಬೇಕಾಗಿತ್ತು, ಕೆಲಸ ತೆಗೆಯುವಂಥದ್ದು. ಆಮೇಲೆ ನಿರಂತರ ಹಾಸ್ತಾನ ಇರಬೇಕು. ಇವೆಲ್ಲ ಆದಾಗ ಒಂದು ಹಂತಕ್ಕೆ ಬಂದು ಕಬ್ಬು ನಿಲ್ತದೆ ರೀ. ಇಷ್ಟು ನಿಲ್ಲಬೇಕಾದ್ರೆ ಎಷ್ಟು ಖರ್ಚಾಗಿರ್ತದೆ? ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ಪ್ರತಿಯೊಬ್ಬ ರೈತ ಮಾಡ್ಕೊಳ್ಳಿ. ಇದನ್ನು ಕೇವಲ ನಾಯಕರಿಗೆ ಹೇಳ್ತಾ ಇಲ್ಲ, ಪಾಪ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ, ಒಂದಿಷ್ಟು ಕಲ್ತವರಲ್ಲಿ ಇದ್ದವರು ಅಥವಾ ಒಂದು ಸ್ವಲ್ಪ ತಿಳುಕಿದ್ದಂಥ ಜನ ಪಾಪ ಮಾತಾಡ್ತಾ ಇದ್ದಾರೆ. ಆದ್ರೆ ಅತ್ಯಂತ ನಿರ್ಣಾಯಕವಾಗಿ ಇವತ್ತು ಹೋರಾಟ ಮಾಡಬೇಕಾಗಿತ್ತು ರೈತರು. ತಮ್ಮದು ಅರ್ಥ ಮಾಡ್ಕೋಬೇಕಾಗಿತ್ತು. ಭಾಳಷ್ಟು ರೈತರು ಪಾಪ ಅಶಿಕ್ಷಿತರು, ಅವ್ರು ಅಗದಿ ಬಡತನ ಬದುಕು ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೋ. ನುಚ್ಚ, ಒಂದಿಷ್ಟ ಮಜ್ಜಿಗೆ, ಏನಪ್ಪ ಅದ್ರ ಜೊತೆ ಒಂದೆರಡು ಗೋಜಾಳ ರೊಟ್ಟಿ, ಜೋಳದ ರೊಟ್ಟಿ ಸಿಕ್ಕರೆ ಮುಗಿದು ತೃಪ್ತಾಗಿಬಿಡ್ತಾರೋ. ಅತಿ ಕಡಿಮೆ ಅವ್ರು ಕೊಟ್ಟು ಸಾಕು ತೃಪ್ತ ಅನ್ನೋ ಭಾವನೆ ನಮ್ಮಲ್ಲಿ ಬೀಳೋದು. ಅದೇ ಕಾಲಕ್ಕೆ ಸಾಕ್ರಿ ನಮಗೆ ಇದು ಹೆಚ್ಚಿನ ಬೇಕಾಗ್ಯದ, ಯಾರು ಮಾಡಿದ್ರೆ ಹಾಳಾಗಿ ಹೋಗ್ತಾರೆ ಅಂತ ಒಂದೇನೋ ಸಿದ್ಧಾಂತ, ಒಂದೇನೋ ಹಂಗೆ ಮಾತಿನ ಒಬ್ಬರೇ ಹೇಳಿದರು. ಅದು ನೋಡ್ತಾ ಇದ್ದು, ನೀವು ನೋಡೋದ್ರ ಗೊತ್ತಾಗ್ತದೆ. ಈಗ ನಮ್ಮಲ್ಲಿ ಬಿಡುಗಡೆ ಆಗ್ಯದ ವಿಡಿಯೋ, ನಮ್ಮ ರೈತ ನಾಯಕರು ಮಾತಾಡಿದ್ದು. ಕೆಲವೊಂದು ಸಲ ಅಂದರು, ಇಲ್ಲರಿ ಗುಂಡ್ರವ್ರು ಹಿಂದೊಮ್ಮೆ ಗುಂಡು ಹಾರಿಸಿ ನಮ್ಮನ್ನು ರೈತರನ್ನು ಕೊಂದರು, ಅದ್ರ ಪರಿಣಾಮವಾಗಿ ಇವತ್ತು ನಾವು ಒಂದಾಗಿ ಅವ್ರ ಗೌರ್ಮೆಂಟ್ ನಂತರ ಬಿತ್ತು, ಹಾಗೆ ಹೇಳಿದ್ರು. ನೋಡಿರಿ, ಯಾವುದೇ ಗೌರ್ಮೆಂಟ್ಗಾದ್ರೂ 5 ವರ್ಷ ಅವ್ರು ಮತ್ತೆ ತಿಕ್ಕಾಡಿರ್ತಾವೆ ಅವ್ರ ಮಧ್ಯದಲ್ಲೇ. ಅವ್ರು 2 ವರ್ಷ 3 ವರ್ಷ ಬೆಳ್ಕೊಂಡು ಹೋಗ್ತಾರೆ. ಆದ್ರೆ ನಿಮಗೆ ಮಾಡಿರೋ ರೈತರಿಗೆ ಮೋಸ ಮಾಡಿ ತಿಳ್ಕೊಂಡವ್ರು ಹಂಗೆ ಬಿದ್ದು ಹೋದ್ರು ಅಂತಲ್ಲ, ಕಾಲಕ್ಕೆ ತಕ್ಕಂಗೆ ಆಗ್ತಿರ್ತಾವೆ. ಈಗ ನಾವು ನಮ್ಮ ರೈತರನ್ನು ಜಾಗೃತಿ ಮಾಡಬೇಕಾಗಿದೆ, ಶಿಕ್ಷಿತರನ್ನಾಗಿ ಮಾಡಬೇಕಾಗಿದೆ. ಯಾಕಂದ್ರೆ ನೀವು ಎಲ್ಲಿವರೆಗೆ ಶಿಕ್ಷಿತರಾಗಿ ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಂಡು ಹೌದು ಎಷ್ಟು ನಮ್ಮ ಖರ್ಚು ಬರ್ತದೆ, ಇಷ್ಟು ಉಳಿಬೇಕು. MS ಸ್ವಾಮಿನ ಅಂತ ಎಷ್ಟು ಜನ ರೈತರಿಗೆ ಗೊತ್ತಿಲ್ಲ ಹೆಸರುಗಳು. ಯಾಕೆ ಭಾಳಷ್ಟು ರೈತರು ಪಾಪ ದುಡಿತಾರೆ, ಹೋಗ್ತಾರೆ, ರಾತ್ರಿ ಸಂಜೆ ದುಡಿತಾರೆ, 16-17 ತಾಸು ದುಡಿತಾರೆ, ರಾತ್ರಿಗೆಲ್ಲ ಹೋಗ್ತಾರೆ, ನೀರು ಹಾಸೋಕೆ ಹೋಗ್ಬಂದು ಬೆಳತನ ನೀರು ಹಾಸ್ತಿರ್ತಾರೆ. ಎಲ್ಲ ರೈತರು ಪಾಪ ಏನು ಕವರಿಗಳ ಮೇಲೆ ನಮಗೆ ನೀರು ಬೇಕು, ನಿಮಗೆ ನೀರು ಬೇಕು. ಯಾಕೆ 8 ದಿವಸ ಅಷ್ಟ ಬರ್ತಿರ್ತಾರೆ ಕವರಿ ನೀರುಗಳು. ಬಾವಿ ನೀರಿದ್ದವ್ರಿಗೆ ಸ್ವಲ್ಪ ಬಾವಿ ಮೇಲೆ ಬರೋದಾಗ್ತಿರ್ತದೆ ಬೇಸಿಗೆಗ. ಅವೆಲ್ಲ ಮಾಡ್ಕೊಂಡು ಪಾಪ ಮಾಡ್ಬೇಕು, ಎಷ್ಟು ತ್ರಾಸಾಗಿರ್ಬೇಕಾರೆ. ಈ ಮಧ್ಯದಲ್ಲಿ ಅನೇಕ ಕೆಲವೊಮ್ಮೆ ಹಾವು ಕೊಡೋದು ಮತ್ತು ಸಾಯುವಂಥ ಜನರು ನೋಡ್ತಾ ಇದ್ದೀವಿ ನಾವು. ಅಲ್ಲಿ ಯಾವ LIC ಇಲ್ಲ, ಏನಿಲ್ಲ ಪಾಪ ರೈತಗೆ. ಮತ್ತು ಅದು 1 ವರ್ಷ ಅಂತ ಹಿಡ್ಕೊಂಡು ಎಲ್ಲ ಜೋಪಾನ ಮಾಡಿ 3,000 ಅವ್ರು ಕೊಟ್ಟರೆ ಮಾಲಕರ ಖುಷಿಲೇ ಬಂದುಬಿಡೋದು. ಯಾಕಂದ್ರೆ ಮಿನಿಮಮ್ ಇಷ್ಟೇ ಹೆಚ್ಚಪ್ಪ ಅಂತ ಉಳಿದ ಬೆಳೆಗೆ ಬೆಲೆನೇ ಇಲ್ಲ ರೀ. ಹೇಳೋದು ಬೆಂಬಲ ಬೆಲೆ ಕೊಡ್ತೀವಿ, ಬೆಂಬಲ ಬೆಲೆ ಕೊಡ್ತೀವಿ ಅಂತ ಎಲ್ಲರೂ ಅನ್ನೋದು. ಮೋದಿಯವ್ರು ಹಿಡ್ಕೊಂಡು, ಸಿದ್ದವ್ರು ಹಿಡ್ಕೊಂಡು, ಸಿದ್ದರಾಮಯ್ಯ ಹಿಡ್ಕೊಂಡು, ಉಳಿದವ್ರು ಹಿಡ್ಕೊಂಡು ಎಲ್ಲ ಇದೆ ಮಾತು ಹೇಳಿದ ತಕ್ಷಣ. ಆದರೆ ಬೆಂಬಲ ಬೆಲೆ ಕಾನೂನು ಮಾಡಿರಲಿಲ್ಲ ಅಂದ್ರೆ ಇಲ್ಲ, ಶುರುವಾಯ್ತು. ಅಂದರೆ ಹೇಗೆ ಮತ್ತೆ ಇವತ್ತು ನಾನು ನಿಮ್ಮ ಸ್ಮರಣೆಗೆ ತರ್ತಾ ಇದ್ದೀನಿ ಅಂದರೆ ಈಗಂತ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ರೈತರು. ಆದರೆ ಸ್ಟ್ರೈಕ್ ಒಂದು ಪರಿಹಾರ ಅಲ್ಲ ಅನ್ನೋದಕ್ಕೆ ಕಳೆದ ವರ್ಷಗಳಂತ ಅಲ್ಲಿ ನಿಮ್ಗೆ ಗೊತ್ತದ, ರೈತ ದಿಲ್ಲಿ ಸುತ್ತಮುತ್ತ ಬೀಡುಬಿಟ್ರು, ವರ್ಷಗಳನ್ನ ಬೀಡುಬಿಟ್ರು. ಯಾವುದಕ್ಕೂ ಮಣಿಲಿಲ್ಲ ಸರ್ಕಾರ. ಮೋದಿ ಅವ್ರದ್ದು ಕೊನೆಗೆಲ್ಲ ಹಿಂದೆ ತಗೊಂಡ್ರು ಅಷ್ಟೇ, ಆದರೆ ಪೂರ್ತಿ ಹೋಗಿಲ್ಲ ಅದು. 400 ಪಾರ್ ಆಗಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಏನಾದರೂ ಮೋದಿ ಅವ್ರದ್ದು 400 ಪಾರ್ ಆಗಿದ್ರೆ ಫುಲ್ ಮೆಜಾರಿಟಿ ಆಗಿದ್ದಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಕಾನೂನು ಮಾಡ್ತಾಯಿದ್ರು. ಯಾಕೋ ಏನೋ ಸ್ವಲ್ಪ ಜಾಣರಾದ್ರಿಗೆ ಒಂದಷ್ಟು ರೈತರು ತಿಳುವಳಿಕೆದ್ದಂಥವ್ರು ಮತ್ತು ಬಿದ್ದ ಜನ ಓಟ್ ಒಂದಿಷ್ಟು ಕಡಿಮೆ ಹಾಕಿದ್ರು. ಹೀಗಾಗಿ ಮೆಜಾರಿಟಿ ಆಗಲಾರ್ದಕ್ಕೆ ಮತ್ತೆ ಇನ್ನೊಬ್ಬರು ತೊಗೊಂಡು ಅಧಿಕಾರ ಮಾಡಬೇಕಾಗಿತ್ತು. ಅವ್ರದ್ರಲ್ಲಿ ಕೆಲವೊಂದು ಒಪ್ಪಿಗೆ ಕೊಡೋಂಥ ಸ್ಥಿತಿಯೊಳಗೆ ಇರಲಿಲ್ಲ. ಹೀಗಾಗಿ ಅದು ಉಳಿದಿದೆ. ಇನ್ನೂ ಅದನ್ನು ತೆಗೆದು ಇವನ್ ನಮ್ಮ ಕರ್ನಾಟಕ ಸಿದ್ದರಾಮಯ್ಯನವರು ಸಹಿತ ಆ ಕಾನೂನುಗಳು ಏನು ಹೇಳ್ತಲ್ಲ, ಇದನ್ನು ರದ್ದಾಗಿಲ್ಲ ಮತ್ತು ಹೋಗಿಲ್ಲ, ಒಳಗದಾವು ಅಲ್ಲೇ ಅವು, ಇನ್ನೂ ರದ್ದಾಗಿಲ್ಲ ಅವು, ಅಷ್ಟೇ ಮೌನಾಗಿ ಮರ್ಕೊಂಡವು ಅಷ್ಟೇ ಅವು. ಇನ್ನೂ ಅದೇ ಕಾಲಕ್ಕೆ ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ಬೆಂಬಲ ಬೆಲೆ ಕಾನೂನು ಮಾಡಿಲ್ಲ. ಅಂದ್ರೆ BJPಯಲ್ಲಿ, ಕಾಂಗ್ರೆಸ್ಸಲ್ಲಿ ಯಾವುದೂ ಇರಲಿ, ಯಾವ ಪಕ್ಷ ಇದ್ದರೂ ಸಹಿತ ಇಲ್ಲಿಯೇ ಅವ್ರಿಗೇನು ಪಾರ್ಟಿ ಫಂಡ್ ಕೊಡ್ತಾರಲ್ಲ ಅವ್ರನ್ನ ಎದುರು ಹಾಕೊಳ್ಳೋಕೆ ಸಾಧ್ಯ ಇಲ್ಲ, ಹಾಕೊಳ್ಳೋದಿಲ್ಲ ಅನ್ನೋದು ಇಲ್ಲಿಯವರೇ ಸಿದ್ಧ ಆಗಿದ್ರೆ. ಇದು ಇವತ್ತಿಂದ ಅಲ್ಲ ಸುದ್ದಿದು. ಈ ಒಂದು ನಮ್ಮ ನೆಹರು ರೌಂಡ್ ಹಿಡ್ಕೊಂಡು ಇವತ್ತನ್ನು ನೋಡಿದ್ರೆ ಸಹಿತ ಇದು ನಾವು ಕಾಣ್ತೀವಿ. ಇಲ್ಲಿ ಬಡವಾಶಗಳು ಏನ್ರಿ, ದುಡ್ಡಿದ್ದವ್ರು ಏನ್ರಿ, ಅವ್ರ ಪರ ಇದ್ದಂತಹ ಇವತ್ತು ಕಾರ್ಪೊರೇಟ್ಗಳಿದ್ದಾರೆ, ಅವ್ರ ಪರ ಇದ್ದಂತಹ ಕಾನೂನುಗಳು ಬರ್ತಾವೆ ವಿನಃ ರೈತ ಪರ ಇದ್ದಂಥ ಕಾನೂನುಗಳು ಬರ್ತಾ ಇಲ್ಲ. ಹೀಗಾಗಿ ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗ್ತಾಯಿಲ್ಲ. ರೈತರಿಗೆ ಕಬ್ಬಿನ ಬೆಳೆದ ಖರ್ಚು ಬರ್ತದೆ 4,000, ಗೊಬ್ಬರ ದುಡ್ಡು ಮಾಡ 1 ವರ್ಷ ನಿಂತಿದ್ದು ಅದ್ರ ಬಡ್ಡಿ ಹಿಡಿಯೋಕೆ ಹಾಕಿದರೆ ಭೂಮಿ ಸೌಕರ್ಯ ಹೇಳಿದ್ರೆ 4,000 - 4,500 ರೂಪಾಯಿ ಖರ್ಚು ಬರ್ತದೆ. ಇವ್ರು ಕೊಡಿದ್ರೆ 2,500-3,000 ರೂಪಾಯಿ. ಮತ್ತು ರೈತ ಉದ್ಧಾರ ಆಗಿದ್ರೆ ಹೆಂಗೆ ಆಗ್ತಾನೆ? ಅದನ್ನು ಈ ಪ್ರಶ್ನೆ ಮಾಡುವಂಥದ್ದು ನಮ್ಮ ರೈತರ ಆದೇಶಲ್ಲೇ ವಿಚಾರ ಮಾಡಲಿ, ಹೊಸ ವಿಚಾರಗಳನ್ನು ಸೇರಿಸ್ಕೊಂಡು ಮತ್ತು ಶಿಕ್ಷಿತರಾಗಿ ಈ ಪ್ರಶ್ನೆಗಳನ್ನು ಮಾಡಿ ನಮ್ಗೆ ಬೇಕು ಬಂದು ಇಲ್ಲ ಏನು ಮಾಡೋದು? ಕಬ್ಬು ಬೆಳೆದು ಬಂದು ಬಿಡೋದು. ತಾವು ಬರ್ತಾರೆ ಅವ್ರು ಬೇಕಾದ್ರೆ. ಎಲ್ಲಾದ್ರೂ ಕಬ್ಬು ಬೆಳೆದು ನಿಲ್ಲಿಸ್ಕೊಂಡು ಲಾಸ್ ಮಾಡಿ ಕಳಿಸೋಕಿದ್ರು ಇದು ಸುಲಭ ಅಂತ ಅನಿಸ್ತದೆ. ಬೇರೆ ಬೆಳೆಯುವಂಥ ಸಾಧ್ಯತೆ ಅದಾವೆ, ಮಾಡ್ಕೊಂಡು ಆರಾಮಿರ್ಬೋದು. ಯಾಕಂದ್ರೆ ವರ್ಷಗಳು ವೇಟ್ ಮಾಡ್ಕೊಂಡಿರೋದು ನಾಳೆ ಕಬ್ಬು ಕಳಿಸೋದು ನಿಮ್ಗೆ ಗೊತ್ತದ, ಕಟಾವು ಬಂದಾಗ ಏನು ಆಗ್ತದೆ ಅಂತೇಳಿ. ಅದಿನಾಗಿರೋ ಒಟ್ಟಿನಲ್ಲ ಈ ಗುರ್ಲಾಪುರದಲ್ಲಂಥ ಈ ಮೂಮೆಂಟಿಂದ ಮುಂದುವರೆದ ಅನೇಕ ರೈತ ಯುವ ನಾಯಕರು ಸಹಿತ ಪ್ರಯತ್ನ ಮಾಡ್ತಾಯಿದ್ದಾರೆ. ನಮ್ಗೆ ದರ ಸಿಗಲಿ ಅಂತೇಳಿ. ಸಿಗಲಿ ಅನ್ನೋದು ನಮ್ಮದು ಒತ್ತಡ
ಮತ್ತು ಈ ಮಾಲಕರು ಈ ಕಾರ್ಖಾನೆಗಳ ಮಾಲಕರು, ಸಕ್ಕರೆ ಕಾರ್ಖಾನೆಗಳ ಮಾಲಕರು ಅವ್ರಿಗೆ ದಯವಿಟ್ಟು ರೈತರ ಬದುಕನ್ನು ಅರ್ಥ ಮಾಡ್ಕೊಳ್ಳಿ ಅವರು ಅಂತ ಅನ್ನೋದು ನಮ್ಮ ಒಂದು ಕಳಕಳಿ ಮನವಿ ಅವರಲ್ಲೇ. ಯಾಕಂದರೆ 3,000ದಲ್ಲಿ ಅವ್ರು ಬದುಕಾಗುವುದಿಲ್ಲ ಅನ್ನೋಂಥ ಮಾತು ನಿಮಗೆ ಗೊತ್ತಿರಲಿ. ಆದಷ್ಟು ಬದುಕಿಸ್ರಿ ಅವರನ್ನು. ಕಬ್ಬು ಬಂದ್ರಲ್ವ ನಿಮ್ಮದೆಲ್ಲ ನೀವೆಲ್ಲ ಏನೋ ಆಯುಷ್ಯ ಆರೋಗ್ಯ ಎಲ್ಲ ಇಂಪ್ರೂವ್ ಇಟ್ಕೊಂಡು ಚೆನ್ನಾಗಿ ಹೋಗೋದಕ್ಕೆ, ಕೋಟಿಗಳ ನೆಲೆಗಟ್ಟಲೆ ಖರ್ಚು ಮಾಡೋದಕ್ಕೆ ಅಂತ ಹೇಳ್ತಾ, ಅದು ನಿಮ್ಮ ರಾಜಕೀಯಕ್ಕೂ ಸತಿ ಫ್ಯಾಕ್ಟ್ರಿಯಲ್ಲಿ ದುಡ್ಡು ಖರ್ಚಾಗ್ತಿರ್ತದೆ. ಅವ್ನು ನೆನಪಿಟ್ಕೊಂಡು ಈ ದಿಶೆಯಲ್ಲಿ ಒಂದು ವರ್ಕ್ ಮಾಡಲಿ ಅನ್ನೋದು ಒಂದು ಆಸೆ. ಅದಕ್ಕೆಲ್ಲ ಸರ್ಕಾರ ಇವ್ರು ಸ್ಪಂದಿಸಬೇಕಾಗಿದೆ, ಅದ್ರ ಕರ್ತವ್ಯ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅಂತ ಸಿದ್ದರಾಮ್, ಇದು ಸತ್ಯದ ಕೈಗೆ ನಡಿ ವಂದನೆಗಳು.